ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಎಷ್ಟೆಲ್ಲ ಕೆಲಸ ಇದೆ ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರೋ ಅವ್ರು ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಬಟನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಮತ್ತು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಆಗಿ, ಮತ್ತು ಸ್ಕಿಪ್ ಮಾಡದೆ ಫುಲ್ ವೀಡಿಯೋಸ್ನ ನೋಡಿ. ನಾಳೆ ನಮ್ಮ ಅಜ್ಜಿ ತಿಥಿ ಇರೋದ್ರಿಂದ ಇವತ್ತು ಫುಲ್ ಮನೆ ಕ್ಲೀನ್ ಮಾಡಬೇಕು. ಬನ್ನಿ ತೋರಿಸ್ತೀನಿ ಇವತ್ತು ಎಷ್ಟೆಲ್ಲ ಕೆಲಸ ಇದೆ ಸಂಜೆ ತನಕ ಅಂತ. ನಮ್ಮ ಅಮ್ಮನ ಕೈಲಿ ಪಾಪು ಕೊಟ್ಬಿಟ್ಟು ನಾನೇ ಬಟ್ಟೆ ಮಾಡಿಸ್ತಿದ್ದೀನಿ. ನೀನೇ ಪಾಪು ಮಲಗಿಸು, ನಾನೇ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರೇ ಮಲಗಿಸ್ತಿದ್ದಾರೆ ಪಾಪುನ. ನಾಳೆ ನಮ್ಮ ಅಜ್ಜಿದು ತಿಂಗಳು ತಿಥಿ ಇದೆ, ಸೊ ಅದಕ್ಕೆ ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕು. ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ. ಎಲ್ಲ ಮರ್ಚಿಟ್ಟಾಗಿದೆ. ಇವಾಗ ಇದನ್ನು ವಾರ್ಡ್ರೋಬ್ಗೆ ಇಡಬೇಕು. ಬನ್ನಿ ನಮ್ಮ ವಾರ್ಡ್ರೋಬ್ ಹೇಗಿದೆ ಅಂತ ತೋರಿಸ್ತೀನಿ. ನಿಮ್ಮ ಮನೇಲಿ ಹೀಗೆ ಇಟ್ಕೊಂಡಿದ್ದೀರಾ ಅಂತ ಕಮೆಂಟ್ಸ್ ಮಾಡಿ. ಎಷ್ಟೇ ಬಟ್ಟೆ ಮರ್ಚಿದ್ರು ನಮ್ಮ ಮನೇಲಿ ಎಲ್ಲ ಹಿಂಗೇ ಆಗಿರುತ್ತೆ. ಒಂದು ಎತ್ಕೊಳ್ಳೋಕ್ಕೋಗಿ ನೋಡಿ ಎಲ್ಲ ಹಿಂಗೆ ಬಟ್ಟೆ ಎಲ್ಲ ಗುಂಜ್ಕೊಂಡಿದೆ. ಒಂದು ಎಳ್ಕೊಳಕ್ಕೆ ಹೋದರೆ ಎಲ್ಲ ಹಿಂಗೆ ಆಗೋದು. ಪಾಪು ಮಲಗಿಸ್ತಿದ್ಯಾ? ಪಾಪ ತಂಗಿ ಈಚೆ ಮಲ್ಗೋಳಲ್ಲ ಹೊರಗಡೆ. ತಂಗಿ ಪಾಪ ಅದು ತಂಗಿನಾ? ನನ್ನ ಮಗಳು ನೋಡಿ ಫ್ಲಾಸ್ಕ್ ತಗೊಂಡು ಪಾಪು ಮಲಗಿಸ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ನಮ್ಮಮ್ಮ ಈಚೆ ಮಲಗಿಸ್ತಿದ್ದಾರೆ, ಅದಕ್ಕೆ ಅದು ನೋಡ್ಕೊಂಡು ಬಂದು ಇಲ್ಲ ಹಂಗೆ ಮಲಗಿಸ್ತಿದ್ದಾಳೆ. ಬಟ್ಟೆನ ಪಕ್ಕದ ರೂಮ್ಗೆ ಇಡಬೇಕು. ಇದು ಇನ್ನೊಂದು ರೂಮ್ ಇದೆ, ಇಲ್ಲಿ ಬೇರು ಇಟ್ಕೊಂಡಿದ್ದೀವಿ. ಇದು ನಮ್ಮ ಮಮ್ಮಿ ಮತ್ತು ನಮ್ಮ ಪಪ್ಪನ ಬಟ್ಟೆ ಇಲ್ಲಿ ಇಟ್ಕೋತಾರೆ. ಈ ಬಟ್ಟೆ ಎಲ್ಲ ಇಲ್ಲಿಗೆ ಜೋಡಿಸ್ಬೇಕು. ನಮ್ಮ ಮನೆ ಫುಲ್ ವ್ಲಾಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀವಿ. ಫುಲ್ ವೀಡಿಯೋಸ್ ಮಾಡ್ತೀನಿ, ಅವಾಗ ಮಿಸ್ ಮಾಡಿದೆ. ಫುಲ್ ವೀಡಿಯೋಸ್ ನೋಡಿ. ನಮ್ಮ ಮಮ್ಮಿ ಚಿಕ್ಕ ಪಾಪುನ ಮಲಗಿಸಾಯ್ತು, ಇವಾಗ ದೊಡ್ಡ ಪಾಪುನ ಮಲಗಿಸ್ತೈತೆ. ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ದಬಾಕಂಡೇ ಬಿಟ್ಲು, ಮಲ್ಲಿಗೆ ಇಲ್ಲ ಇನ್ನು. ಅಮ್ಮ ಇವಾಗ ಪಾಪುನ ಮಲಗಿಸ್ತಿದ್ದಾರೆ ಇಬ್ಬರೂ. ನಾನು ಕಸ ಗುಡಿಸೋಣ ಅಂದ್ಬಿಟ್ಟು ರೂಮಿಗೆ ಬಂದಿದ್ದೀನಿ. ಬ್ರೆಡ್ಶೀಟೆಲ್ಲ ಹಾಸಿಬಿಟ್ಟು ಅದನ್ನು ಒದ್ರಿ ಕಸ ಗುಡಿಸ್ತಾ ಇದ್ದೀನಿ. ಇವಾಗ ಕಸ ಗುಡಿಸ್ಬೇಕು ನೋಡಿ. ಎಷ್ಟೇ ಕ್ಲೀನ್ ಮಾಡ್ತಾಯಿದ್ರು ಯಾವಾಗಲೂ ಅಂಟ್ಕೋತಾನೇ ಇರುತ್ತೆ. ಪಾಪು ಇದ್ದಾರಲ್ಲ, ಸೊ ಅದಕ್ಕೆ ಎಲ್ಲ ಗಲೀಜಾಗ್ತಾನೇ ಇರುತ್ತೆ. ನಮ್ಮ ಅಕ್ಕನ ಮಗ ಇದ್ದಿದ್ದರೆ ಅವನು ಇನ್ನೂ ಎಲ್ಲ ಫುಲ್ ಗಲೀಜು ಮಾಡ್ತಿದ್ದ. ಇವಾಗ ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ನಮ್ಮ ಅಕ್ಕನೂ ಇಲ್ಲೇ ಬಾಣ್ತಾಯಿದ್ದಕ್ಕೆ ಇಲ್ಲೇ ಇದ್ದರು. ಸೊ ಮೊದಲನೇ ಮಗನ್ನ ಅಡ್ಮಿಷನ್ ಮಾಡೋದಿತ್ತಲ್ಲ, ಅದಕ್ಕೋಸ್ಕರ ಅವರು ನಾನು ಹೋಗ್ತೀನಿ ಅಂದ್ಬಿಟ್ಟು ಬೆಂಗಳೂರಿಗೆ ಕರ್ಕೊಂಡೋಗಿದ್ದಾರೆ. ಇನ್ನೂ ಅವನಿಗೂ ಚಿಕ್ಕ ಪಾಪುಗೆ 2.5 ತಿಂಗಳು. ಅಮ್ಮ ಹೋಗಬೇಡ ಅಂದರು, ಆದರೂ ಇನ್ನೇನು ಅಡ್ಮಿಷನ್ ಮಾಡಬೇಕಲ್ಲ ಅವನಿಗೆ, ಅದಕ್ಕೋಸ್ಕರ ಹೋಗಿದ್ದಾರೆ. ಬರ್ತೀನಿ ಅಂತ ಹೇಳಿದ್ದಾರೆ. 3-4 ತಿಂಗಳಿಗೆ ಬರ್ತಾರೆ. ಇಂಜೆಕ್ಷನ್ ಹಾಕ್ಸ್ಬೇಕಲ್ಲ, ಅವಾಗ ಬರ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇವಾಗ 2 ರೂಮು ಕ್ಲೀನ್ ಮಾಡಾಯಿತು. ಇವಾಗ ಹಾಲಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿ ಟಿ ವಿ ಕೆಳಗಡೆ ಒಂದು ಬಾಕ್ಸ್ ಟೈಪ್ ಇದೆಯಲ್ಲ, ಅದು ನನ್ನ ತಮ್ಮನೇ ಮಾಡಿದ್ದು. ಓನರ್ ಏನು ಮಾಡಿಕೊಟ್ಟಿರಲಿಲ್ಲ. ನಾವೇ ಈ ಥರ ಡಿಸೈನಲ್ಲಿ ಏನಾದ್ರು ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಕೆಳಗಡೆ ಆ ಥರ ಮಾಡ್ಕೊಂಡಿದ್ದೀವಿ. ಆ ಥರ ಟಿ ವಿ ಕೆಳಗಡೆ ಸೋಕೇಶ್ ಮಾಡೋದು, ಮತ್ತು ವಾರ್ಡ್ರೋಬು ವುಡ್ ವರ್ಕ್ ಕೆಲಸ ಮಾಡ್ತಾರೆ ನನ್ನ ತಮ್ಮ. ಮತ್ತು ನಮ್ಮಪ್ಪ ವೆಲ್ಡಿಂಗ್ ಕೆಲಸ ಮಾಡ್ತಾರೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೆಕ್ಸ್ಟ್ ವ್ಲಾಗ್ ಮಾಡಿದಾಗ. ನಿಮಗೂ ಯಾರಿಗಾದರೂ ಮಾಡಿಸ್ಕೋಬೇಕು ಅಂತ ಅನಿಸಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಅದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ತಿಳ್ಕೊಳ್ಳಿ. ಇದು ಸ್ವಲ್ಪ ಕೊಳೆ ಆಗಿತ್ತು, ಅದನ್ನು ಸ್ವಲ್ಪ ಹೊರಿಸ್ಬಿಟ್ಟು ಇವಾಗ ಕಸ ಗುಡಿಸ್ತಿದ್ದೀನಿ. ಕಸ ಎಲ್ಲ ಗುಡಿಸ್ಬಿಟ್ಟು ಹೊರಿಸ್ಬೇಕು. ಅದು ಅಮ್ಮ ಹೊರಿಸ್ತಾರೆ, ನಾನು ಹೊರಿಸಲ್ಲ. ನೋಡಿ ಬಾಣ್ತನದಲ್ಲಿ ಎಷ್ಟು ಕೆಲಸ ಮಾಡ್ತಿದ್ದೀನಿ ನಾನು. ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ದೀನಿ, ಒಬ್ಬರೇ ಮಾಡ್ತಾರಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಡಿಕೊಡ್ತಿದ್ದೀನಿ. ಒಳಗಡೆ ಎಲ್ಲ ಕಸ ಗುಡಿಸಿ ಆಯಿತು. ನೆಕ್ಸ್ಟ್ ಹೊರಗಡೆ ಹಾಲಿದೆ ದೊಡ್ಡದು, ಅಲ್ಲೂ ಇವಾಗ ಕಸ ಗುಡಿಸ್ಬೇಕು. ಎಷ್ಟು ದೊಡ್ಡ ಇದೆ ಬನ್ನಿ ತೋರಿಸ್ತೀನಿ. ನಾನು ಫುಲ್ ನೆಕ್ಸ್ಟು ಮನೆ ವ್ಲಾಗ್ ಮಾಡ್ತೀನಲ್ಲ, ಆವಾಗ ಫುಲ್ ತೋರಿಸ್ತೀನಿ ನಮ್ಮ ಮನೆ ಹೇಗಿದೆ ಅಂತ ಅದರಲ್ಲಿ ನೋಡಿ. ಮತ್ತು ಈ ಹಾಲಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ನಮ್ಮ ಮನೆಗೆ ಎಲ್ಲ ಇಲ್ಲೇ ಕುತ್ಕೊಂಡು ಆಟ ಆಡ್ತೀವಿ, ಇಲ್ಲೇ ಮಲ್ಕೋತೀವಿ. ನೈಟ್ ಟೈಮ್ ಹೊರಗಡೆ ಇಲ್ಲೇ ಮಲ್ಕೊಳ್ಳೋದು ನಾವು ಆವಾಗ. ಮತ್ತು ಇಲ್ಲಿ ಏನಾದರೂ ಫಂಕ್ಷನ್ ಕೂಡ ಮಾಡ್ಬೋದು. ಅಷ್ಟು ದೊಡ್ಡ ಕಾಣಿಸುತ್ತೆ, ಫೋನಲ್ಲಿ ನೋಡೋದಕ್ಕೆ ಚಿಕ್ಕ ಇರ್ಬೋದು, ಆದರೆ ನೋಡೋದಕ್ಕೆ ದೊಡ್ಡ ಇದೆ. ಇಲ್ಲೇ ನಾನು ಎಂಗೇಜ್ಮೆಂಟ್ ಕೂಡ ಮಾಡಿದರು. ಮತ್ತು ಏನಾದರೂ ಫಂಕ್ಷನ್ ಮಾಡಿದಾಗ ಇಲ್ಲೇ ಊಟ ಎಲ್ಲ ಹಾಕೋದಕ್ಕೂ ಚೆನ್ನಾಗಿದೆ, ಊಟ ಮಾಡೋದಕ್ಕೂ ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲೆಲ್ಲ ಕಸ ಗುಡಿಸಿ ಆಯಿತು. ಇವಾಗ ಅಡುಗೆ ಮನೆಗೆ ಹೋಗಿದ್ದೀನಿ. ಅಮ್ಮ ಮಧ್ಯಾಹ್ನಕ್ಕೆ ಅನ್ನ ಇಟ್ಬಿಟ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಪಾತ್ರೆ ಬೆಳಗೋದಕ್ಕೆ ಪಾತ್ರೆ ಇನ್ನೂ ತೊಳೆದಿಲ್ಲ, ಅದು ಸ್ವಲ್ಪ ಕ್ಲೀನ್ ಮಾಡಬೇಕು. ಇನ್ನೂ ಎಲ್ಲ ಅಂಟ್ಕೊಂಡಿದೆ ನೋಡಿ. ಅಡುಗೆ ಮನೆ ಇನ್ನೂ ಕ್ಲೀನೇ ಆಗಿಲ್ಲ, ಬರೀ ಕಸ ಒಂದು ಗುಡಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಮ್ಮ ಅದು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ತಾರೆ. ನಮ್ಮ ಪಾಪು ಇನ್ನೂ ಅಳ್ತಿದ್ದಾಳೆ, ಆಟ ಆಡ್ತಿದ್ದಾಳೆ ನೋಡಿ. ಬನ್ನಿ. ಏನು ಇಲ್ಲ ಅಕ್ಕ,
ನೋಡು ಅಕ್ಕ ಮಲ್ಕೊಂಡ್ಲು. ಅಕ್ಕನ ಕೂಗ್ತಿದ್ಯಾ? ಹಾಂ, ಅಕ್ಕ ಎದಳ್ತಲ್ಲ. ಹಾಯ್ ಕಣಿ. ಖುಷಿ ನಮ್ಮಮ್ಮ ಏನೋ ಮಾತಾಡ್ತಿದ್ದಾರೆ, ಹಾಗೆ ಕೇಳಿಸ್ಕೊಳ್ಳಿ. ಇನ್ನು ಹಿರಿಮಗಳು ಅಂತ ಒಂದು ವಿಡಿಯೋ ಬರ್ತಿತ್ತು ಜೋಕ್ಸು, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹಾಗೆ ಪಾತ್ರೆ ಬೆಳಗ್ತಾ ಅಡುಗೆಗೂ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಿದ್ದಾರೆ. ಪಾತ್ರೆ ತೊಳೆದಿದ್ದೆಲ್ಲ ಈ ಬಕೆಟಲ್ಲೇ ಹಾಕೋದು ನಾವು. ಎಲ್ಲೂ ಅಡುಗೆ ಮನೆ ಚಿಕ್ಕ ಇರೋದ್ರಿಂದ ಇಟ್ಕೊಳ್ಳೋದಕ್ಕೆ ಎಲ್ಲೂ ಐಟಮ್ಸ್ನ ಜಾಗನೇ ಇಲ್ಲ. ಸೊ ಅದಕ್ಕೆ ಬಕೆಟಲ್ಲಿ ಹಾಕೊಳ್ಳುತ್ತೆ ನಮ್ಮಮ್ಮ. ಮಧ್ಯಾಹ್ನ ಅಡುಗೆಗೆ ಉಪ್ಸಾರು ಮಾಡಿತ್ತು. ಉಪ್ಸಾರು ಮಾಡಿಬಿಟ್ಟು ಖಾರ ಹಾಡಿಸಿದ್ದಾರೆ. ನಮ್ಮಪ್ಪ ಇನ್ನು ಬಂದರು, ಕೆಲ್ಸಕ್ಕೆ ಹೋಗಿದ್ರು, ಮಧ್ಯಾಹ್ನ ಊಟಕ್ಕೆ ಬಂದಿದ್ದಾರೆ. ನಮ್ಮಪ್ಪ ಹೊರಗಡೆ ಇದ್ದಾರೆ, ಕೈಕಾಲು ತುಳ್ಕೊಂಡು ಆಲ್ರೆಡಿ ಕೂತಿದ್ದಾರೆ ಹೊರಗಡೆ. ನಮ್ಮಮ್ಮ ಇವಾಗ ಊಟ ಹಾಕ್ಕೊಂಡು ಹೋಗ್ತಿದ್ದಾರೆ. ಹಾಗೆ 2:30 ಆಗಿದೆ. ನಮ್ಮಪ್ಪ ನೋಡಿದ್ರೆ ಬೈತಾರೆ ಅಂದ್ಬಿಟ್ಟು ಅಡುಗೆ ಮನೇಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟ್ ನಾನು ಊಟ ಮಾಡ್ತಾಯಿದ್ದೀನಿ. 2:30 ಆಗಿದೆ, ಇವಾಗ ಊಟ ಮಾಡ್ತಿದ್ದೀನಿ. ಬೇಳೆ ಸಾಂಬಾರು ಊಟ ಮಾಡ್ತಾಯಿದ್ದೀನಿ ನಾನು. ಆಗ ಮಧ್ಯಾಹ್ನದ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಎಲ್ಲ ಎತ್ತಿಟ್ಬಿಟ್ಟು ನಮ್ಮಮ್ಮ ಮತ್ತೆ ಪಾತ್ರೆ ಬೆಳಗ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ಬೆಳಗ್ಬಿಟ್ಟು ನೆಕ್ಸ್ಟ್ ಮನೆ ಒರೆಸ್ಬೇಕು. ನಮ್ಮಮ್ಮನೇ ಮನೆ ಒರೆಸ್ತಾರೆ. ಅಡುಗೆ ಮನೆ ಇವಾಗ ಫುಲ್ ಕ್ಲೀನ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬೆಳಿಗ್ಗೆಯಿಂದ ಎಷ್ಟು ಸಲ ಪಾತ್ರೆ ತೊಳೆದ್ರು, ಎಷ್ಟು ಸಲ ಕ್ಲೀನ್ ಮಾಡಿದ್ರು, ಕ್ಲೀನೇ ಆಗಿರಲಿಲ್ಲ. ಇವಾಗ ಫುಲ್ ಕ್ಲೀನ್ ಆಯಿತು. ಮತ್ತು ಹೊರಗಡೆ ಹಾಲೆಲ್ಲ ಹೊರಿಸಿದ್ರು. ಹೊರಗಡೆ ಹಾಲು ಒರೆಸಿ ಒಳಗಡೆ ಹೊರಿಸ್ತಿದ್ದಾರೆ. ಒಳಗಡೆ ನೋಡಿ ನನ್ನ ಮಗಳು ನಾನು ಒರೆಸ್ತೀನಿ ಕೊಡು ಅಮ್ಮ ಅಂತ ಕೇಳ್ತಿದ್ದಾಳೆ. ಮನೆಯೆಲ್ಲ ಹೊರಿಸೋ ಅಷ್ಟರಲ್ಲಿ ಸಂಜೆ 5:30 ಆಗಿತ್ತು. ನೋಡಿ ಆಲೆ ಎಷ್ಟು ಕತ್ತಲೆ ಆಗಿದೆ. ಮತ್ತು ನಮ್ಮ ಮನೆ ಮುಂದೆ ಒಂದು ಮನಿ ಪ್ಲ್ಯಾಂಟ್ ನೆಟ್ಟಿದ್ದೀವಿ. ಆ ಮನಿ ಪ್ಲ್ಯಾಂಟ್ನ ಮನೆ ಮುಂದೆ ನೆಡಬೇಕಂತೆ, ಅದಕ್ಕೆ ಅಮ್ಮ ಹಾಕಿದ್ದಾರೆ. ಒಂದು ಚಿಕ್ಕದು ತುಳಸಿ ಕೂಡ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ನನ್ನ ಮಗಳು ಎಲ್ಲ ಸ್ನಾನ ಮಾಡಿಕೊಂಡು ಕೆಳಗಡೆ ಆಟ ಆಡೋದಕ್ಕೆ ಹೋಗಿದ್ದಾಳೆ. ಅಲ್ಲಿ ಒಂದು ಹುಡುಗಿ ಇದೆ, ಆಟ ಆಡ್ತಿದ್ದಾಳೆ. ಇನ್ನೊಂದು ಚಿಕ್ಕ ಮಗಳು ಮಲಗಿದ್ದಾಳೆ. ಹಾಲೆ ಟೈಮ್ ಕ್ಲೀನ್ ಮಾಡೋಷ್ಟರಲ್ಲಿ ಟೈಮ್ ಕೂಡ 6:30 ಹಾಗೇ ಹೋಯಿತು. ಇನ್ನು ನಮ್ಮಮ್ಮ ಹಾಲು ಹಾಕ್ಸ್ಕೊಂಡು ಬರೋದಕ್ಕೆ ಹೋಗಿದ್ರು. ಹಾಲು ಹಾಕ್ಸ್ಕೊಂಡು ಬರ್ತಿದ್ದಾರೆ ಮೇಲ್ಗಡೆ. ಈಗ ನನ್ನ ಮಗಳು ಆಟ ಆಡಿ ಸಾಕಾಯಿತು, ಇವಾಗ ಮೇಲೆ ಅದು ಬರ್ತಿದ್ದಾಳೆ. ಹಾಯ್ ಹಾಯ್. ಏನು ಮಾಡ್ತಿದ್ದೆ ಎಲ್ಲಿ ಹಾಂ ಪಪ್ಪ? ಹಾಲು ಹಾಕ್ಸ್ಕೊಂಡು ಬಂದಿದ್ರು. ನೆಕ್ಸ್ಟ್ ಹಾಲು ಕಾಯೋದಕ್ಕೆ ಇಟ್ಟಿದ್ದಾರೆ. ಹಾಲು ಕಾಯಿಸ್ತಾ ಇದ್ದಾರೆ ನಮ್ಮಮ್ಮ. ನನ್ನ ಮಗಳು ಆಟ ಆಡಿ ಸಾಕಾಯಿತು ಅಂತ ಬಂದು ನೀರು ಕುಡಿತಿದ್ದಾಳೆ. ನೀರು ಕುಡ್ಕೊಂಡು ಆಟ ಆಡ್ತಿದ್ದಾಳೆ. ತೋರಿಸು. ನೀರಲ್ಲೂ ಆಟ ಆಡ್ತಿದ್ದಾಳೆ ನನ್ನ ಮಗಳು. ನೆಕ್ಸ್ಟು ನೀರು ಕುಡ್ದಾದ್ಮೇಲೆ ಅಳ್ತಿದ್ದಾಳೆ. ಇವಾಗ ಏನಕ್ಕೆ ಅಳ್ತಿದ್ದಾಳೆ ಅಂತ ಗೊತ್ತಿಲ್ಲ. ಮತ್ತೆ ಕೆಳಗಡೆ ಹೋಗ್ಬೇಕಂತೆ. ಹಾಗೆ ಕತ್ಲೆ ಆಗಿದೆ ಸ್ವಲ್ಪ, ಮತ್ತೆ ಹೋಗಬೇಕು ಅಂತ ಅಳ್ತಾನೆ ಇದ್ದಾಳೆ. ಹಳು ಅಂತ ಹಾಗೆ ಬಿಟ್ಟಿದ್ದೆ, ಇನ್ನೂ ಅವಳು ಹಳು ನಿಲ್ಲಿಸೇ ಇಲ್ಲ, ಅಳ್ತಾನೇ ಇದ್ದಾಳೆ. ಅಳು. ಯಾಕೆ ಅಳ್ತಾ ಇದ್ದಿ? ಹಾಂ, ಕೊಡ್ತೀನಿ ಏಟ. ಓಹೋ, ಬೇಕಾ ಏಟ? ಓ ತೋರ್ಸು ಮಕ್ಕನ. ಹಳದ್ ನೋಡು. ಹಾಂ, ತಿಂಡಿನೂ ಕೊಡಲ್ಲ, ಪಪ್ಪುನೂ ಕೊಡಲ್ಲ. ಯಾಕೆ ಯಾಕೆ? ಹಾಂ, ಬಂದ್ರೆ ಎಲ್ಲಿಗೆ? ಆಲ್ರೆಡಿ 7 ಆಯಿತು. ಬೆಳಿಗ್ಗೆಯಿಂದ ಎಷ್ಟು ಕೆಲಸ ಆಯಿತು. ಕೆಲಸ ಎಲ್ಲ ಮಾಡಿ ನನ್ನ ಮಗಳು ಇನ್ನೂ ಅಳ್ತಾನೇ ಇದ್ದಾಳೆ. ನೋಡಿ ಇವಾಗ ನಮ್ಮ ಅಮ್ಮನ ಹತ್ರ ಹೋಗಿದ್ದಾಳೆ ಹೇಳೋದಕ್ಕೆ, ಮಮ್ಮಿ ಹೊಡೆದ್ಲು ಅಂತ. ಮತ್ತು ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ. ಇನ್ನೂ ವೀಡಿಯೋಸ್ ಇದೆ, ಅದು ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. ಥ್ಯಾಂಕ್ ಯು.